ಅಟ್ ಕರ್ನಾಟಕ ಪಿಂಜಾರ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ಸ್ವಾಗತ ಸುಸ್ವಾಗತ. ವೀಕ್ಷಕರ, ಈ ದಿನ ನಾವು ಸಿದ್ಧಗಿರಿ ಶ್ರೀ ಶನೇಶ್ವರ ದೇವಸ್ಥಾನಕ್ಕೆ ಆಗಮಿಸಿದ್ದೀವಿ. ಬನ್ನಿ, ಈ ಬಗ್ಗೆ ಭಕ್ತಾದಿಗಳ ಬಗ್ಗೆ ಏನು ಹೇಳೋಕ್ಕೆ ಬಯಸ್ತಾರೆ ಕೇಳೋಣ. ಸರ್, ತಮ್ಮ ಹೆಸರು? ಜನಾರ್ದನ್ ಅಂತ. ಈ ದೇವಸ್ಥಾನದ ಒಬ್ಬ ಭಕ್ತನಾಗಿ ಇಲ್ಲಿ ಸೇವೆ ಮಾಡ್ತಾಯಿದ್ದೀನಿ. ಇಲ್ಲಿ ಸುಮಾರು 18ನೇ ವರ್ಷದ ವಾರ್ಷಿಕೋತ್ಸವ ಇವತ್ತು ನಡೆದಿದೆ. ಇಲ್ಲಿ ಈ ಕಾರ್ಯಕ್ರಮಕ್ಕೆ ಭಕ್ತಾದಿಗಳು ಕರ್ನಾಟಕದ ಮೂಲೆ ಮೂಲೆಗಳಿಂದ ಬರ್ತಾಯಿದ್ದಾರೆ. ಅವ್ರಿಗೆ ಬಂದಂಥ ಎಲ್ಲ ಭಕ್ತರಿಗೆ ಒಳ್ಳೆಯ ಅನುಕೂಲಗಳಾಗ್ತಾಯಿದೆ. ಅವ್ರು ಬಂದ ಕಷ್ಟ ಕಾರ್ಪಣ್ಯಗಳನ್ನಲ್ಲಿ ಕೇಳ್ಕೊಂಡಾಗ ಡೈರೆಕ್ಟಾಗಿ ಭಗವಂತನ ಕೇಳ್ತಾರೆ. ಭಗವಂತನ ಕೇಳಿದಾಗ ಅವ್ರಿಗೆಲ್ಲ ಕಷ್ಟಗಳು ಹೋಗಿ ಒಳ್ಳೆಯದಾಗ್ತಾಯಿದೆ. ಅದೇ ರೀತಿಯಾಗಿ ಮಸ್ತಾಗಿ ಇಲ್ಲಿ ಸಾವಿರಾರು ಜನ ಭಕ್ತರು ಬಂದು ಈ ಒಂದು ಸನ್ನಿಧಿಯಲ್ಲಿ ಇದು ಮಾಡ್ತಾಯಿದ್ದಾರೆ. ನೀವು ಎಂಥ ಕಷ್ಟವೇ ಇರಲಿ, ಅಂಥ ಕಷ್ಟಕ್ಕೆ ಅವ್ರು ಬಂದು ಕೋರಿಕೆಗೆ ಇಟ್ಟಾಗ ಎಲ್ಲ ಅವ್ರಿಗೆ ಒಳ್ಳೆಯದಾಗ್ತಾಯಿದೆ. ಹಾಗೆ ಈ ಕ್ಷೇತ್ರದಲ್ಲಿ ಪ್ರತಿ ಶನಿವಾರವೂ ಬಂದಂಥ ಭಕ್ತರಿಗೆಲ್ಲ ದಾಸೋಹ ಏರ್ಪಡಿಸಿದೆ. ಭಕ್ತರಿಗೋಸ್ಕರನೇ ದಾಸೋಹ ನಡೀತಾ ಇದೆ. ಇನ್ನು ಇಲ್ಲಿ ಬರ್ತಕ್ಕಂಥ ಭಕ್ತರಿಗೆ ಸ್ವಲ್ಪ ಬಸ್ಸಿನ ಅನನುಕೂಲ ಇದೆ. ಅವರು ಗಾಡಿನಲ್ಲಿ ಅಥವಾ ಕಾರಲ್ಲೇ ಬರಬೇಕು. ಆ ಬಸ್ಸಿನ ಒಂದು ವ್ಯವಸ್ಥೆ ಆಗಬೇಕು. ಮತ್ತು ಈ ಕ್ಷೇತ್ರಕ್ಕೆ ರಸ್ತೆಗಳು ಅಂತ ಪಕ್ಕಾವಾಗಿಲ್ಲ. ಇದನ್ನು ಕರ್ನಾಟಕ ಸರ್ಕಾರದ ಇಲ್ಲಿನ ಜನಪ್ರತಿನಿಧಿಗಳು ಮಾಡಿಕೊಡ್ಬೇಕಾಗಿದೆ. ಅವರಿಗೆ ಭಿನ್ನವಿಸಿದ್ದೇವೆ. ಅವ್ರು ಮಾಡಿಕೊಡ್ತಾರೆ ಅಂತ ನಾವು ನಂಬಿದ್ದೇವೆ. ಸರ್, ನೀವು ಇಷ್ಟೊತ್ತು ಹೇಳಿದ್ರಿ. ನಾವು ಸರ್ಕಾರಕ್ಕೆ ಈ ಬಗ್ಗೆ ಗಮನ ಹರಿಸೋಕ್ಕೋಸ್ಕರ ಈ ನಮ್ಮ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ಇಷ್ಟೊತ್ತು ಮಾತಾಡಿದ್ದಕ್ಕೆ ತಮಗೆ ಅಭಿನಂದನೆಗಳು ಸರ್. ತಮಗೂ ಅಭಿನಂದನೆಗಳು. ಈ ಕಾರ್ಯಕ್ರಮ ನಡೆಸ್ಕೊಡ್ತಾ ಇರೋದ್ರಿಂದ.